ಇದು ನೋಡ್ರಿ ಹೆಂಗಿದೆ ನೋಡ್ರಿ. ಈ ಹುಂಜಗಳು ಎಲ್ಲ ಡಿಫ್ರೆಂಟ್ ಇದಾವೆ. ನಮಗೆ ನೋಡಿ ಹೆಂಗ್ ಬರುತ್ತೆ ಅದು. ಎಲ್ಲ ಕತ್ತಿ ಕಾಲ ಅಲ್ವಾ, ಯಾವುದು ಬರೋ ಕಾಲದು ಇಲ್ಲ. ಎಲ್ಲ ನೋಡಿ ಕತ್ತಿ ಕಾಲ, ಟಾಪ್ ಕ್ವಾಲಿಟಿ ಹೇಳ್ಬೋದು ನೀವು ಇದಕ್ಕೆ. ಇಲ್ಲಿ ನೋಡಿ, ಇದು ನೋಡಿ, ಒಂದೊಂದು ಡಿಫ್ರೆಂಟ್ ಇದೆ ನೋಡ್ರಿ ಫ್ರೆಂಡ್ಸ್. ಈ ಅಸ್ಸಿಲ್ ಫಾರ್ಮ್ ಬಂದು ಚಿಂತಾಮಣಿ ಹತ್ರ ಲೊಕೇಟೆಡ್ ಇರೋದು. ನಮ್ಮ ಮುಬಾರಕ್ ಭೈ ಅವ್ರದ್ದು ಫ್ರೆಂಡ್ದು ಫಾರ್ಮ್ ಇದು. ಚಿಂತಾಮಣಿಗೆ ಹೋಗಿದ್ವಿ ನಾವು. ಬರೋ ರಸ್ತೆಯಲ್ಲಿ ಇವ್ರ ಫಾರ್ಮ್ ಇರೋದು. ಮುಬಾರಕ್ ಭೈ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬನ್ನಿ ಸೈಯದ್ ಭೈ ಅಂದರು. ನಾನು ಏನಿದೆ ಹೋಗೋಣ ನೋಡೋಣ ಅಂತ ಹೋಗ್ದೆ. ಬಟ್ ಒಳ್ಳೆ ಕಲೆಕ್ಷನ್ ಇಟ್ಟವ್ರೆ ಅಸ್ಸಿಲ್ದು, ಸಖತ್ತಾಗಿದೆ ಕಲೆಕ್ಷನು. ಓನರ್ ಅವೈಲಬಲ್ ಇದ್ದಿಲ್ಲ ಅವತ್ತು. ಅವ್ರ ಮನೇಲಿ ಏನೋ ಫಂಕ್ಷನ್ ಅಂತ ಅವ್ರು ಎಲ್ಲೋ ಹೋಗಿದ್ರು, ಬ್ಯುಸಿ ಇದ್ದರು. ಅವ್ರ ಮಿಸ್ಸಸ್ ಇದ್ದರು. ಅವ್ರ ಮಿಸ್ಸಸ್ಸು ನಮಗೆ ಫಾರ್ಮ್ ಎಲ್ಲ ತೋರಿಸಿದ್ದಾರೆ. ಬಟ್ ಅವ್ರ ಮಿಸ್ಸಸ್ ಹತ್ರ ಪ್ರೈಸಸ್ ಡೀಟೇಲ್ಸ್ ಇಲ್ಲ ರೀ. ಸೊ ಪ್ರೈಸಸ್ ಡೀಟೇಲ್ಸ್ ಇಲ್ಲ ಅವ್ರ ಹತ್ರ, ಅದಕ್ಕೆ ನಾನು ಜಾಸ್ತಿ ಕೇಳೋಕ್ಕೆ ಹೋಗಿಲ್ಲ. ಪ್ರೈಸ್ ಗೊತ್ತಾಗಿದೆ, 30,000 35,000 ಸಾವಿರವರೆಗೂ ಸಿಂಗಲ್ ಹುಂಜ ಸಿಗುತ್ತೆ ಅಂತೆ ಅವ್ರ ಹತ್ರ. ಮಿನಿಮಮ್ ರೇಟ್ ಏನಿದೆ ಗೊತ್ತಿಲ್ಲ. ಮೇ ಬಿ 15,000 20,000ಗೂ ಇರ್ಬೋದು, ಹೇಳೋಕ್ಕಾಗಲ್ಲ. ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ನೋಡಿ, ಡೈರೆಕ್ಟ್ ಮಾತಾಡ್ಕೊಳ್ಳಿ. ಬಟ್ ಕಲೆಕ್ಷನ್ ಸಖತ್ತಾಗಿದೆ. ವಿಡಿಯೋ ಇಂಟ್ರೆಸ್ಟಿಂಗ್ ಇರುತ್ತೆ ನೋಡಿ. ಆಲ್ ಓವರ್ ಇಂಡಿಯಾಯಿಂದ ನನಗೆ ಫೋನ್ಸ್ ಬರ್ತಾ ಇರುತ್ತೆ ಅಸ್ಸಿಲ್ದು ಹುಂಜಗಳು ಬೇಕು ಅಂತ. ಮೇನ್ಲಿ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿರೋದು. ತುಂಬ ಜನ ಕೇಳ್ತಾರೆ 1 ಹುಂಜ 2 ಹುಂಜ 4 ಹುಂಜ ಆ ಥರ ಬೇಕು ಅಂತ. ಟ್ರಾನ್ಸ್ಪೋರ್ಟೇಷನ್ ಯಾರು ಮಾಡ್ತಿದ್ದಾರೆ ಗೊತ್ತಿಲ್ಲ. ಕುರಿ ಮೇಕೆದು ಟ್ರಾನ್ಸ್ಪೋರ್ಟೇಷನ್ ಮಾಡೋರು ಗೊತ್ತು ನನಗೆ, ಬಟ್ ಅಸ್ಸಿಲ್ದು ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೇನ್ಲಿ ಫಾರ್ ದಟ್ ಪರ್ಪಸ್ಸು ಯಾರಾದರೂ ಅಸ್ಸಿಲ್ದು ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಸೌತ್ ಇಂಡಿಯಾ ಟು ನಾರ್ತ್ ಇಂಡಿಯಾ ಕಳ್ಸೋರು ಇದ್ದರೆ, ನಿಮ್ಮದು ಈ ಥರ ಫಾರ್ಮ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಮಾಡೋಣ ಅಂತೆ. ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಇದೆ, ಫುಲ್ ವಿಡಿಯೋ ನೋಡ್ರಿ. अस्सलाम वालेकुम फ्रेंड्स, वेलकम बैक टू दी चैनल। आज हमारे मुबारक भैया को एक बहुत ही ज़बरदस्त जगह बुलालोಕೆ ಆಗಿ ಮುಂಜೆ ಒಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಾರೆ ನಮ್ಮ ಮುಬಾರಕ್ ಭೈ. ನಮ್ಮ ಮುಬಾರಕ್ ಭೈ ಅವ್ರದ್ದು ಫ್ರೆಂಡ್ ಅವ್ರದ್ದು ಫಾರ್ಮ್ ಇದು ಅಲ್ವಾ ಮುಬಾರಕ್ ಭೈ? ಶ್ರೀನಿವಾಸ್ ಅಂತ ಹೆಸರು. ಓಕೆ, ಒಳ್ಳೆ ಜಾತಿ ಹುಂಜಗಳು ಇರ್ತಾರೆ. ಓಕೆ, ಯಾವಾಗಲೂ ಬಂದರೆ ಫಾರ್ಮ್ಗೆ ವಿಸಿಟ್ ಮಾಡ್ಕೊಂಡೇ ಹೋಗೋದು. ಯಾಕಂದ್ರೆ ಓಕೆ, ಈ ಕಡೆ ಬಂದರೆ ನೀವು ಫಾರ್ಮ್ಗೆ ವಿಸಿಟ್ ಕೊಟ್ಬಿಟ್ಟೆ ಹೋಗೋದು. ಓಕೆ, ಒಳ್ಳೆ ಕ್ವಾಲಿಟಿ ಇದೆ. ಫುಲ್ ಥೈಲ್ಯಾಂಡ್ ಸಿಸ್ಟಮಲ್ಲಿ ಬ್ರೀಡಿಂಗ್ ಸೆಟಪ್ ಇಟ್ಟವ್ರೆ. ಅಫೀಷಿಯಲ್ ಥರ ಇದು ಹೆಂಗೆ ಬ್ರೀಡಿಂಗ್ ಮಾಡ್ತಾರಾ, ಬರೀ ಫೈಟ್ಗೋಸ್ಕರ ರೆಡಿ ಮಾಡ್ತಿರೋದಾ ಇದೆಲ್ಲ? ಅವರು ಸ್ಪೋರ್ಟ್ಸ್ಗೋಸ್ಕರ ಇಟ್ಟಿರೋದು. ಮೇನ್ಲಿ ಫಾರ್ ಸ್ಪೋರ್ಟ್ಸ್ ರೆಡಿ ಮಾಡ್ತಿರೋದಾ ಇದೆಲ್ಲ? ಬ್ರೀಡಿಂಗ್ ಮಾಡ್ತಾರೆ ಅನ್ಸುತ್ತೆ ಅವರು. ಓಕೆ, ನೋಡ್ರಿ ಹೆಂಗಿದೆ ಕಲೆಕ್ಷನು. ಓಕೆ, ಅವ್ರ ಮಿಸ್ಸಸ್ ಇವರು. ಓಕೆ, ನೋಡ್ರಿ ಸೆಟಪ್ ನೋಡ್ರಿ, ಎಕ್ದಮ್ ಥೈಲ್ಯಾಂಡ್ ಸೆಟಪ್ಪು. ಥೈಲ್ಯಾಂಡಲ್ಲಿ ಹೆಂಗೆ ಸಾಕ್ತಾರೆ ಆ ಥರ ಇವೆಲ್ಲ ಕತ್ತಿ ಕಾಲ ನೋಡಿ. ನೋಡೋಕೆ ಈ ಥರ ಇದೆ. 7 kg 8 kg ಆ ಥರ ಸೈಜ್ ಇರ್ತದೆ. ಇದು 7 kg 8 kg ಮೇಲೆ ಬರುತ್ತೆ. ಇದು ನೋಡ್ರಿ ಹೆಂಗಿದೆ ನೋಡ್ರಿ. ಈ ಹುಂಜಗಳು ಎಲ್ಲ ಡಿಫ್ರೆಂಟ್ ಇದಾವೆ. ನಮಗೆ ನೋಡಿ ಹೆಂಗ್ ಬರುತ್ತೆ ಅದು. ಎಲ್ಲ ಕತ್ತಿ ಕಾಲ ಅಲ್ವಾ, ಯಾವುದು ಬರೋ ಕಾಲದು ಇಲ್ಲ. ಎಲ್ಲ ನೋಡಿ ಕತ್ತಿ ಕಾಲ, ಟಾಪ್ ಕ್ವಾಲಿಟಿ ಹೇಳ್ಬೋದು ನೀವು ಇದಕ್ಕೆ. ಇಲ್ಲಿ ನೋಡಿ, ಇದು ನೋಡಿ, ಒಂದೊಂದು ಡಿಫ್ರೆಂಟ್ ಇದೆ. ನೋಡಿ ನಮ್ಮ ಮುಬಾರಕ್ ಭೈ ಒಂದು ಹುಂಜ ಎತ್ತಿದ್ದಾರೆ. ಮುಬಾರಕ್ ಭೈ ಯಾವ್ದಿದು, ಜಾವ ಅಲ್ವಾ? ಎಷ್ಟು ಬರ್ಬೋದು ನಿಮ್ಮ ಲೆಕ್ಕ ಪ್ರಕಾರ ತೂಕ ಎತ್ತಿರೋದು? ಓಕೆ, ವೇಟೆಡ್ ಇದೆ. ಓಕೆ, ಓಕೆ, ಇನ್ನೂ ಇವಾಗಲೇ ಕತ್ತಿಲ್ ಆಗ್ತಿರೋದಲ್ವಾ ಇದು? ಬಟನ್ ಪಟ್ಟ ಇದು ಸಖತ್ತಾಗಿದೆ ನೋಡಿ ಹುಂಜ. ಎಲ್ಲ ಹೈಟೆಡ್. ಇದು ನೋಡಿ, ಅದಕ್ಕೆ ನೋಡಿ ಹೆಂಗ್ ಇದು ಆಗ್ತಿದೆ. ಇದು ಎಲ್ಲ ಒಳ್ಳೆ ಕ್ವಾಲಿಟಿ ಹುಂಜಗಳು ಇಕ್ಕವ್ರೆ ಇಲ್ಲಿ. बड़े जूम ಮಾಡಿ ತೋರಿಸ್ತೀನಿ ನೋಡಿ ಆ ಕಡೆ. माशाल्लाह भी एक से बढ़ को एक कलेक्शन है. कंप्लीट थाईलैंड सिस्टम में पालने को ही
पूरे स्पोर्ट्स के लड़ी के वास्ते पाल इसकते और सेल करते इसकते ये जानवर और ಮಿಸಸ್ ಹತ್ರ ಒಂದು ಟೈಮ್ ಕೇಳಿ ನೋಡೋಣ ಹೆಂಗಿದೆ ಪ್ರೈಸಸ್ಸು ಏನು ರೇಟಿಂದ ಇವ್ರ ಹತ್ರ ಮರಿ ಸಿಗುತ್ತೆ ಅಂತ. ಇದು ನೋಡಿ ಬರೀ ಹೆಂಗ್ ಅಗ್ರೆಷನ್ ತೋರಿಸ್ತಿದೆ ಇದು. ಚಿಟಾ ಅಲ್ವಾ ಇದು? ಸಾಕಾಗಿದೆ ಹಾ. ಇದು ಮರಿ ನೋಡ್ಕೊಂಡು ಹೋಗೋಣ ಅಂತ ಬರ್ತೀರಾ? ಓಕೆ. ಅವ್ರ ಮಿಸ್ಸಸ್ ಹತ್ರ ಒಂದು ಟೈಮ್ ಕೇಳ್ಕೊಳ್ಳಿ ಏನು ರೇಟಿಂದ ಇವ್ರ ಹತ್ರ ಮರಿ ಸಿಗುತ್ತೆ. ಓಕೆ, ಫೋನ್ ಮಾಡಿದ್ರೇನೆ ಹೇಳೋದು. ಆವ್ರೇಜ್ ಏನು ರೇಟಿಂದ ಸಿಗ್ಬೋದು ಇಲ್ಲಿ ಅಂತ ಏನಾದರೂ ಇದೆಯಾ ನಿಮಗೆ ಐಡಿಯಾ? ಓಕೆ ಓಕೆ ಓಕೆ, ಆ ಥರ. ಸೊ ಪ್ರೈಸಸ್ ಡಿಸ್ಕ್ಲೋಸ್ ಇಲ್ಲ ನೋಡ್ರಿ ವಿಡಿಯೋ ಅಲ್ಲಿ. ಇದು ಕಡಿಮೆ ರೇಟ್ ಇಲ್ಲ, ಮರಿ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಕರೆಕ್ಟ್, ಅದ್ಮೇಲೆ ಡಿಪೆಂಡ್. ಅದೇ ಥೈಲ್ಯಾಂಡ್ ಸಿಸ್ಟಮಲ್ಲಿ ಇಟ್ಟಿದ್ದಾರೆ ಅಂದರೆ ನಾರ್ಮಲಿ ಒಂದು ಹುಂಜ ನಿಮಗೆ 20-30 ಸಾವಿರ ಮೇಲೇನೆ ಇರುತ್ತೆ. ಎಷ್ಟು ಹುಂಜಗಳು ಇರ್ತಾರೆ. ಕರೆಕ್ಟು ಫೋನ್ ಮಾಡಿ ಅಷ್ಟು ಇಷ್ಟು ಫೋನ್ ಮಾಡಿದ್ರೆ ಸುಮ್ಮನೆ ಬಾಬಾ ಅವ್ರಿಗೇನು ಬೇಜಾರು. ಕರೆಕ್ಟು ಇಲ್ಲ, ಸ್ವಲ್ಪ ಆಚೆ ಹೋಗಿದ್ದಾರೆ. ನಂಬರ್ ಹಾಕ್ಬಿಡೋಣ, ಯಾರಿಗಾದ್ರೂ ಬೇಕಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲೊಕೇಶನ್ನು ಹಾಕೋಣ ಅಂತ. ಬೇಕಂದರೆ ಯಾರಾದರೂ ಕಾಲ್ ಮಾಡ್ಕೊಂಡು ಡೈರೆಕ್ಟ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಲಿ. ಬಟ್ ಕಲೆಕ್ಷನ್ ಸಖತ್ತಾಗಿದೆ ರೀ. ನೋಡಿ ಕಟ್ರಾಜ್ ನೋಡಿ ಹೆಂಗಿದೆ. ಎಲ್ಲ ಆವ್ರೇಜ್ ನಿಮಗೆ ಆಲ್ಮೋಸ್ಟ್ 8 kg 9 kg 10 kgsವರೆಗೂ ಬರುತ್ತೆ ಲೈವ್ ವೇಟು. एक से बढ़ को एक मुर्गा है भी यहाँ. बहुत ज़बरदस्त कलेक्शन है, बहुत ही ज़बरदस्त मुर्गे हैं जानवर. एकदम प्रीमियम क्वालिटी. जो थाईलैंड का सिस्टम रहता है, एक सेपरेट केज में पालते हैं, वैसा पाल को रखी यहाँ पे जानवर. और जो हिसाब से इनका साइज़ हाइट लेंथ है वो कंपैरिजन में ऑलमोस्ट तुम ना एक मुर्गा को 20,000-30,000 के ऊपर रहता है भी है. ऑलमोस्ट 20 से 30,000 तो रहता है एक मुर्गा. तो इनका नंबर डाल दो और यहाँ का लोकेशन भी डिस्क्रिप्शन में डाल दो. बेहतर ये रहता है कि तुम्हें लोग कॉल कर लो. अगर किसी भी होना है ऐसे जानवर कॉल कर ले कि एक बार विजिट करके देखो. जो असील लवर हैं उनके वास्ते ख़ास वीडियो है. वीडियो को ज़्यादा से ज़्यादा शेयर करो भी और लाइक करो. लाइक करे तो ऐसे इंटरेस्टिंग वीडियोस और भी ज़्यादा बनाता हूँ. हाँ, जूम कर दिखा रहा हूँ. देखो वहाँ कितने मुर्गे हैं देखो. और यहाँ सामने भी रखो ही मुर्गा है. एक से बढ़ को एक कलेक्शन रखो ही दो यहाँ सामने भी. मुबारक भाई क्या बोल रही मुर्गा पूरा है तुम ना? क्या बोलते हैं साहब? दो कुकरू को करी है. कुकरू को तो बोल रही हूँ. मुझे पर्सनली बहुत पसंद आया भाई. पर्सनली ये बहुत पसंद आको है मुबारक भाई को. बहुत अच्छा हाइट लेंथ फ्रेम दो. ऑलमोस्ट तुम्हारी हाइट में आधा है ना? 18-19 के ऊपर ही चाना साइज. 19 के ऊपर आना. टेप रहा तो माप को देख लीजिए था. वो क्या भी ज़्यादा उम्र के भी नहीं भी है. पूरे एवरेज एज के मुर्गे हैं और एकदम प्रीमियम क्वालिटी के बहुत भारी मुर्गे है. मैं तो ये छोड़े तो काम नहीं. ओके, मैं भी एच पहली बार देखी उनसे. कुंदारपल्ली का बाजार के बाद एच सबसे भारी मुर्गा देखी उनमें. माशाल्लाह मुबारक भाई, जबरदस्त. आउट ऑफ के रहती ना जानवर वैसे. हाँ, थाईलैंड के जो रहती ना मुर्गे है वैसी क्वालिटी है ये. वो बोलती ना सोमो मुर्गे करके बोल. हाँ, हाइट लेंथ वैसे दिख रही है. सही बात. मुबारक भाई और कुछ बोलना कलेक्ट है तुम्हें? नहीं सही भाई, एक दोस्ती के हिसाब से भैया अण्णा है ना एंट्री है हाँ. ना, उनकी गैर हाजिरी में भी अल्हम्दुलिल्लाह जो जानवर है तो हिसाब से मैं कभी भी इधर आया तो चीज़ां देख लो शौक कर लग जाता. तो तुम्हें उनके घर के आदमी के जैसा तुम ना जानवर दिखा दिए उन्होंने. हाँ हाँ. वीडियो यहाँ से ख़त्म कर रहा हूँ भी. अगर कोई भाई चैनल पे नए हैं तो चैनल को सब्सक्राइब करो, वीडियोस को लाइक करो, शेयर करो, कमेंट करो. मिलते हैं अगली वीडियो में, तब तक के लिए अल्लाह हाफ़िज़.